ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿ ಬೇಗ 7 ಗಂಟೆಗೆ ಪೂಜೆ ಎಲ್ಲ ಮುಗೀತು. ಏನಪ್ಪ ಅಂದರೆ ಇವತ್ತು ಒಂದು ವಿಶೇಷ ದಿನ, ಅದು ನಮ್ಮ ಮನೆಗೆ ಮಾತ್ರ ಅಷ್ಟೇ. ಏನು ಅಂದರೆ ನಮ್ಮ ಪತಿಯವ್ರದ್ದು ಬರ್ತ್ಡೇ ಇವತ್ತು. ಸೊ ಅವ್ರಿಗೆ ಗೊತ್ತಿಲ್ಲದಲೇ ಒಂದು ಸರ್ಪ್ರೈಸ್ ಗಿಫ್ಟ್ನ ರೆಡಿ ಮಾಡಿದ್ದೀನಿ. ಅದೇನು ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಅದಕ್ಕೆ ಹೇಳಿದ್ರೆ ಪ್ಯಾಂಟ್ ಸ್ವಲ್ಪ ಫಸ್ಟು ಶರ್ಟ್ ಆಮೇಲೆ ಕೊಡ್ತೀನಿ ಅಂತ. ಚೆನ್ನಾಯ್ತಾ? ಈ ಕಲರ್ ಇರ್ಲಿಲ್ವಲ್ಲ, ಅದಕ್ಕೆ ಅವತ್ತು ದಿನ ಮಡಗಿದ್ರೆ ಹಂಗೆ ನೀವು ಚೇಂಜ್ ಮಾಡ್ಕೊಂಡ್ ಬಂದಿದ್ದು. ಯಾವ್ದು ತಗೊಂಡ್ಬಂದಿಲ್ಲ, ಅದಕ್ಕೆ ಹೇಳಿದ್ ಇಲ್ಲೇ ಹಾಕೋ. ವಿಶ್ ಮಾಡ್ದ ಪಪ್ಪಂಗೆ? ಇವನೇ ಫಸ್ಟ್ ವಿಶ್ ಮಾಡಿರೋದು. ಅದೇನ್ರಿ ನಿಮಗೆ ನಾನು ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡೋಣ ಅಂತ ಲೇಟ್ ಮಾಡಿದೆ ಅಷ್ಟೇ. ಸೊ ಫಸ್ಟ್ ಗಿಫ್ಟ್ ಬಂದು ಶರ್ಟ್ನ ನಾನು ಗಿಫ್ಟ್ ಮಾಡಿದೆ. ಆ ಕಲರ್ ಶರ್ಟ್ ಅವ್ರ ಹತ್ರ ಇರಲಿಲ್ಲ. ಎಲ್ಲ ಕಲರು ಇತ್ತು, ಬಟ್ ಆ ಕಲರ್ ಇರಲಿಲ್ಲ. ಅವ್ರು ಹಾಕೊಂಡ್ಮೇಲೆ ನೋಡ್ತಾ ಇದ್ದೀನಿ, ನಾನು ಹಾಕೊಂಡಿರೋ ಡ್ರೆಸ್ಸು ಕೂಡ ಅದೇ ಕಲರೇ ಇತ್ತು. ಸೊ ಇಬ್ಬರದು ಒಂದೇ ಥರ ಕಲರ್ ಕಾಣಿಸ್ತಾ ಇತ್ತು. ಅದಕ್ಕೆ ಗೆಸ್ಸೇ ಇರಲಿಲ್ಲ, ಅಂದರೆ ನಾವು ಆ ಥರ ಒಂದು ಐಡಿಯಾನೇ ಇರಲಿಲ್ಲ. ಹಂಗೆ ಸೇಮ್ ಆಗೋಯಿತು. ಸೊ ಹಾಗೆ ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟೊತ್ತಿಗೆ ನೀವು ಹೋಗ್ಬಿಟ್ಟು ಬನ್ನಿ ದೇವಸ್ಥಾನಕ್ಕೆ, ಮಾರಮ್ಮನ ದೇವಸ್ಥಾನಕ್ಕೆ ಅಂದೆ. ಇಲ್ಲ ನೀನು ಬಾ ಹೋಗೋಣ ಅಂತಂದ್ರು. ಇಲ್ಲ ರೀ ಹೋಗ್ಬಿಟ್ಟು ಬನ್ನಿ ಅಂದರೆ ಇಲ್ಲ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಅಂದರು. ಸರಿ ಅಂತ ನಾವು ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ನಾನು ಅಂದ್ಕೊಂಡೆ ಒಂದು ಸ್ವೀಟ್ ಏನಾದರೂ, ಜಾಮೂನ್ ಅಂದರೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ, ಹಂಗಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಮಕ್ಳಿಗೂ ಇಷ್ಟ ಜಾಮೂನು ಅಂದರೆ ಅಂತ ಅಂದ್ಬಿಟ್ಟು. ಆದರೆ ಎಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋದೇ ಲೇಟ್ ಆಯಿತು. ಹಾಗಾಗಿ ನಾನು ಬಿಸಿಬೇಳೆ ಬಾತ್ ಮಾತ್ರ ಮಾಡಿದೆ.
ಇವನು ಏನು ಕೇಳೋ ಹೋಗಿರೋದು ಪತಿ ಟಿಕ್ ಟಾಕ್ ಸಿಗುತ್ತೇನೋ ಅಂತ ಹೋಗೋನೆ ಕಳ್ಳ ಇವನು ಚೋಟು ಏನೋ ಎತ್ಕೊಂಡ ಅದೇ ಇರಲ್ಲ ಬೇಡವಾ ರೌಂಡ್ ಇದಿರಲ್ಲ ರೌಂಡ್ ಬರುತ್ತಲ್ಲ ರೀ ಅದೇ ಇರಲ್ಲ ಬಿಡ್ತಾನೆ ಹಂಗೆ ದೊಡ್ಡವನು ತಿನ್ನಕ್ಕೆ. ನಮ್ಮ ಹುಡುಗರಿಗೆ ಹೋಗ್ರಪ್ಪ ಹಾಲು ತೊಗೊಂಬನ್ನಿ ಅಂತ ಅಂಗಡಿ ಕಳಿಸಿದ್ರೆ ನಮ್ಮ ಚೋಟು ಬ್ರೆಡ್ನ ಕೈಲಿ ಹಿಡ್ಕೊಂಡಿದ್ದಾನೆ. ಅವನೇನು ತಿನ್ನಲ್ಲ ಬ್ರೆಡ್ಡು. ನಮ್ಮ ಚೋಟು ಮತ್ತು ನಮ್ಮ ತೇಜು ಮತ್ತು ನಮ್ಮ ಪತಿಯವ್ರಿಗೆ ಬ್ರೆಡ್ ಅಂದರೆ ಇಷ್ಟ. ಯಾವಾಗಾದರೂ ಒಂದೊಂದು ಸರಿ ಅವ್ರು ಏನು ಮಾಡ್ತಾರೆ ರಾತ್ರಿ ಹೊತ್ತು ಊಟ ಆದಮೇಲೆ ಹಾಗೆ ಟಿ ವಿ ನೋಡ್ಕೊಂಡು ಏನಾದರೂ ಕೂತಿದ್ರೆ ಆವಾಗ ಟೀ ಮತ್ತು ಬ್ರೆಡ್ ಮಾಡಿಕೊಂಡು ಅಪ್ಪ ಮಕ್ಕಳು ತಿಂತಾರೆ. ನನ್ನ ಪಡೆ ನಾನು ಮಲಗಿರ್ತೀನಿ. ಯಾರಿಗೆ ಪ್ರೀತಿ ಇರಬೇಕು ತಗೊಂಡು ಹೋಗುತ್ತೆ ಅನ್ಕೊಂಡೆ. ತೂಕ ಇದೆಯಾ? ಚೆನ್ನಾಗಿದಲ್ವಾ ಇದು? ನಿನ್ನ ಕೈ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನೇ ಸೆಲೆಕ್ಟ್ ನಾನು ತೇಜು ಸೆಲೆಕ್ಟ್ ಮಾಡಿದ್ದೀನಿ. ಒಂದ್ಸರಿ ಹಾಕೊಂಡು ನೋಡಿ. ಹಂಗೆ ಇಲ್ಲ ಹಂಗೆ ಹಾಕ್ಬಿಟ್ರಿ ಗೊತ್ತಾಗುತ್ತೆ. ಈ ಬ್ಲೂ ಚೆನ್ನಾಗಿ ಕಾಣುತ್ತೆ ಅಂತಾನೆ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಎಷ್ಟಾಯ್ತಾ? ಇವತ್ತು ಫಸ್ಟ್ ಗಿಫ್ಟು ಶೆಲ್ಟು, ಸೆಕೆಂಡ್ ಗಿಫ್ಟು ವಾಚು, ಕೇಕು. ಅದೇನು ಗಿಫ್ಟ್? ಹೌದು, ಮಣಿ ನಿಮ್ಮದೇ ಅಪ್ಪ. ಬಟ್ ನೀವು ಕೊಟ್ಟಿರೋದ್ರಲ್ಲಿ ಉಳಿಸಿ ನಾವು ನಿಮ್ಗೆ ತಂದಿರೋ ಅಂಥದ್ದು. ನಾವೇನು ಬೇರೆ ಕೆಲ್ಸಕ್ಕೆ ಹೋಗಲ್ಲ, ಅದು ನಮಗೂ ಗೊತ್ತಿರೋದೆ. ನೀವೇ ಯಾವಾಗಲೂ ನಮಗೆ ಕೊಡಿಸ್ತಾ ಇರ್ತಲ್ಲ, ಅದಕ್ಕೆ ನಿಮ್ಮ ದುಡ್ಡಲ್ಲಿ ನಾವು ಉಳಿಸಿ ನಿಮಗೆ ಕೊಡಿಸಿರೋ ಅಂಥದ್ದು ಗಿಫ್ಟು. ನನ್ನ ಮಗನಿಗೆ ತಿನ್ನೋ ಚಿಂತೆ. ಏನು ಬೇಕಪ್ಪ ನಿನಗೆ? ನೂಡಲ್ಸ್ ಬೇಡ, ನಿಂಗೆ ಜೀರಾ ರೈಸ್ ಇಷ್ಟ ತಾನೆ? ಕಾರಲ್ಲಿ ಕೊಟ್ಬರ್ತಾನೆ. ಸೊ ನೋಡಿದ್ರಲ್ಲ, ಕೇಕೆಲ್ಲ ಕಟ್ ಮಾಡಿಸಿದ್ದು. ನಮ್ಮ ಪತಿಯವ್ರಿಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ಟಿದ್ದೀವಿ. ಇವತ್ತು ಬರ್ತ್ಡೇ ದಿನ ಅವ್ರಿಗೆ ವಾಚ್ ಕೊಡ್ತೀವಿ ಅನ್ನೋದು ಏನೋ ಐಡಿಯಾ ಇರಲಿಲ್ಲ. ವಾಚ್ ಏನಕ್ಕೆ ನಾನು ಗಿಫ್ಟ್ ಕೊಟ್ಟೆ ಅಂದರೆ, ಅವ್ರು ಹಾಕೊಂಡಿರೋ ವಾಚ್ ಬಂದು 3 ವರ್ಷ ಆಗಿತ್ತು ತೊಗೊಂಡು. ಸ್ವಲ್ಪ ಹಳೇದು ಥರ ಕಾಣಿಸ್ತಿತ್ತು. ಹಂಗಾಗಿ ಅಮೆಝಾನಲ್ಲಿ ಬುಕ್ ಮಾಡಿದೆ. ನಾನು ಮತ್ತು ನಮ್ಮ ತೇಜು ಇದೇ ಇರಲಿ ಅಂತ ಸೆಲೆಕ್ಟ್ ಮಾಡಿ ಬುಕ್ ಮಾಡಿದಂಥದ್ದು. ಸರಿ ಅಂತ ಅವ್ರು ಅಮೆಝಾನವ್ರು ಬಂದು ಕೊಡಬೇಕಾದ್ರೆ ಸದ್ಯ ನಮ್ಮ ಪತಿಯವ್ರು ಇರಲಿಲ್ಲ. ಅಕಸ್ಮಾತ್ ಅವ್ರೇನೋ ಇದ್ದಿದ್ರೆ ಏನೋ ಮಾಡ್ತಿದ್ದಾರೆ ಅಮ್ಮ ಮಗ ಅಂತ ಅಂದ್ಬಿಟ್ಟು ಅವಲೇ ಕಣ್ಣು
ಕಂಡುಹಿಡಿತಾಯಿದ್ರು. ಸೊ ಹಂಗಾಗಿ ಇರಲಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ನಾವು ಡಾಬಾಗೆ ಎಲ್ಲಾದರೂ ದೂರ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ದೂರ ಎಲ್ಲ ಚೆನ್ನಾಗಿರ್ತಿತ್ತು, ಬರೀ ವೆಜ್ ಇರೋ ಕಡೆ ಹೋಗೋಣ ಅಂತ ನೋಡಿದ್ವಿ. ಆದರೆ ಎಲ್ಲ ನೆನ್ಮಂಗ್ಲದಿಂದ ಆಚೆ ಇತ್ತು. ಸೊ ಇನ್ನೇನು ನೆನ್ಮಂಗ್ಲದಿಂದ ಆಚೆ ಅಲ್ಲಿ ಅಷ್ಟು ದೂರ ಹೋಗೋದೇನು, ಇಲ್ಲೇ ಇದೆಯಲ್ಲ SB ಡಾಬಾ, ಯಾವಾಗಲೂ ಹೋಗ್ತಾ ಇರ್ತೀವಲ್ಲ, ಇದೇ ಬೆಟರ್ ಸಾಕು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲಿ ಇನ್ನೊಂದೇನು ಅಂದರೆ ನಮ್ಮ ಪತಿಯವ್ರಿಗೆ ಏನು ಕೇಕು ಏನು ಅಂದರೆ ಇಷ್ಟಪಟ್ಟು ತಿನ್ನಲ್ಲ ಕೇಕ್ನ. ಅವರು ಎಲ್ಲೋ ಒಂದೊಂದ್ಸರಿ ತಿಂತಾರೆ ಅಷ್ಟೇ. ನಮ್ಮ ಮಕ್ಳಿಗಂತೂ ಕೇಕ್ ಅಂದರೆ ತುಂಬಾ ಇಷ್ಟ. ಸೊ ಮಕ್ಳಿಗೂ ತಿಂದಂಗೆ ಆಗುತ್ತೆ, ಕೇಕ್ ಕಟ್ ಮಾಡಿಸ್ದಂಗೆ ಆಗುತ್ತೆ ಬರ್ತಡೇ ದಿನ ಅಂತ ಈ ರೀತಿ ಐಡಿಯಾ ಮಾಡಿದಂಥದ್ದು ನಾನು ನನ್ನ ಮಕ್ಕಳು. ಸೊ ನಮ್ಮ ಮಕ್ಕಳಿಗೆ ಕೇಕು ಮಾಮೂಲಿ ಕೇಕೆಲ್ಲ ಇಷ್ಟ ಆಗಲ್ಲ, ಅವ್ರಿಗಿದ್ರೆ ಬ್ಲ್ಯಾಕ್ ಫಾರೆಸ್ಟು ಅದು ಇದು ಏನಾದ್ರು ಬೇರೆ ಬೇರೆ ಬರುತ್ತಲ್ಲ ಆ ಥರದ್ದು ಇಷ್ಟ. ಸೊ ಹಂಗಾಗಿ ಅದನ್ನೆಲ್ಲ ಕಟ್ ಮಾಡಿಸಿ ನೆಕ್ಸ್ಟ್ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಏನು ಅಂದರೆ SB ಡಾಬಾದಲ್ಲಿ ಇವಾಗ ತಿಂಡಿ ಅಂದರೆ ಅಡುಗೆ ಯಾವ ಐಟಮು ಚೆನ್ನಾಗಿರಲಿಲ್ಲ, ಸುಮಾರಾಗಿತ್ತು ಈ ಸರಿ. ಇನ್ನೊಂದು ಸರಿ SB ಡಾಬಾಗೆ ಹೋಗಬಾರ್ದು ಅನ್ನೋಷ್ಟು ಬೇಜಾರಾಗೋಯಿತು. ಏನು ಅಂದರೆ 2 ರೋಟಿ ತಿಂದ ತಕ್ಷಣ ನಮಗೆ ಹೊಟ್ಟೆ ತುಂಬೋಯಿತು. ಎಲ್ಲ ಹೇಳ್ತಾರೆ ಏನು ಯಾವುದಾದ್ರೂ ಸೋಡಾ ಜಾಸ್ತಿ ಹಾಕಿದ್ರೆ, ಅಡುಗೆಗೆ ಸೋಡಾ ಜಾಸ್ತಿ ಹಾಕಿದ್ರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಅಂತ. ಆ ಥರನೇ ಮಾಡಿದ್ರೇನೋ ನನಗಂತೂ ಗೊತ್ತಿಲ್ಲ, ಯಾಕೋ 2 ರೋಟಿಗೆ ಹೊಟ್ಟೆ ತುಂಬೋಯಿತು, ಬೇರೆ ಏನೋ ಐಟಮೇ ಬೇಡ ಅನ್ನಿಸ್ಬಿಡ್ತು. ಹೋಗಿದ ತಕ್ಷಣ ಬೇಬಿಕಾರ್ನ್ ಮಂಚೂರಿ ತೊಗೊಂಡ್ವಿ, ಅದು ಸ್ವಲ್ಪ ಪರವಾಗಿಲ್ಲ, ಓಕೆ ಅನ್ನಿಸ್ತು. ನಮ್ಮ ಚೋಟಿಗೆ ಜೀರಾ ರೈಸ್ ಅಂದರೆ ಇಷ್ಟ ಆಯಿತು. ಸರಿ ಲಾಸ್ಟು ವೀರಸ್ ಡಾಬಾಗೆ ಹೋದಾಗ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ನಾನು, ಒಂದು 4 ಮಂತ್ಸ್ ಆಯಿತು ಅನ್ಕೋತೀನಿ. ಅಲ್ಲಿಗೆ ಹೋದಾಗ ಅವನು ಇಷ್ಟಪಟ್ಟಿದ್ದ ಜೀರಾ ರೈಸ್ ತುಂಬ ಚೆನ್ನಾಗಿತ್ತು ವೀರಸ್ ಡಾಬಾದಲ್ಲಿ ಅಂತ. ಇಲ್ಲೂ ಕೂಡ ನನಗೆ ಅದೇ ಬೇಕು ಅಂತ ಸರಿ ಅಂತ ತರಿಸ್ಕೊಟ್ರೆ ಚೆನ್ನಾಗೇ ಇರಲಿಲ್ಲ. ಆಮೇಲೆ ನೂಡಲ್ಸ್ ತರಿಸ್ಕೊಂಡ್ರೆ ನೂಡಲ್ಸು ಚೆನ್ನಾಗಿರಲಿಲ್ಲ, ವಾಪಸ್ ಕೊಟ್ಬಿಟ್ಟೆ. ಹಾಗೆ ಲಸ್ಸಿ ಅಂದರೆ ಇಷ್ಟ ನಮ್ಮ ಚೋಟಿಗೆ, ಅದಕ್ಕೆ ಲಸ್ಸಿ ತರಿಸ್ಕೊಟ್ಟು ಆಮೇಲೆ ನಾನು ನಮ್ಮ ಪತಿಯವರು ಲಸ್ಸಿ ಎಲ್ಲ ಕುಡಿದು ಅಲ್ಲಿಂದ ಇನ್ನೇನು ಹೊರಟ್ವಿ. ಹಾಗೆ ಲಾಸ್ಟಲ್ಲಿ ಒಂಚೂರು ಓಮ್ಕಳನ್ನ ಬಾಯಿಗೆ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ಯಾಕೋ ಬೇಜಾರಾಗೋಯ್ತು, ಇನ್ನೊಂದ್ಸರಿ ಹೋಗಲೇಬಾರ್ದು SB ಡಾಬಾಗೆ ಅನ್ನಿಸ್ಬಿಡ್ತು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ರಲ್ಲ ಯಾವ ಥರ ಇತ್ತು ಸರ್ಪ್ರೈಸು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.